ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ವಹಿಸಿರುವ ಜ್ಞಾನದಾಸೋಹಿ, ನಿಷ್ಕಲ್ಮಶವಾದ ಒಬ್ಬ ಜೀವಿ, ಸಮಾಜಕ್ಕೆ ಎಷ್ಟೆಷ್ಟು ಕೊಡಬೇಕು ಅಷ್ಟೆಷ್ಟು ಕೊಡುವ ಮೂಲಕ ಆನಂದ ಪಡುವ ಏಕೈಕ ಶಾಸಕರು ನಮ್ಮ ಜಗದೀಶ್ ಓವಿ ಗುಡಿಗುಂಟಿಯವರು. ಈ ಕಾರ್ಯಕ್ರಮದ ದಿವ್ಯ ಸಾನ್ನಿಧ್ಯವನ್ನು ವಹಿಸಿರುವ ಪರಮ ಪೂಜ್ಯ ಶ್ರೀ ಶ್ರೀ ಸಿದ್ಧಲಿಂಗ ಮಹಾಸ್ವಾಮಿಗಳವರ ಪದತಲಗಳಲ್ಲಿ ನನ್ನ ಭಕ್ತಿಪೂರ್ವಕವಾದ ಪ್ರಣಾಮಗಳು. ಈ ಕೃತಿಯನ್ನು ಲೋಕಾರ್ಪಣೆ ಮಾಡಿ ನನಗೆ ಆಶೀರ್ವಾದದ ಮಾತುಗಳನ್ನಾಡಿದ ನಮ್ಮ ನ್ಯಾಯಾಂಗ ಕ್ಷೇತ್ರದ ಸಾಕ್ಷಿ ಪ್ರಜ್ಞೆ ಅಂತಿರುವಂಥ ನಾಡೋಜ ಡಾಕ್ಟರ್ ಶಿವರಾಜು ಪಾಟೀಲ್ ಸಾಹೇಬರ ಪದತಲಗಳಲ್ಲಿ ನನ್ನ ನಮಸ್ಕಾರ. ಈ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ವಹಿಸಿರುವ ಜ್ಞಾನದಾಸೋಹಿ, ನಿಷ್ಕಲ್ಮಶವಾದ ಒಬ್ಬ ಜೀವಿ, ಸಮಾಜಕ್ಕೆ ಎಷ್ಟೆಷ್ಟು ಕೊಡಬೇಕು ಅಷ್ಟೆಷ್ಟು ಕೊಡುವ ಮೂಲಕ ಆನಂದ ಪಡುವ ಏಕೈಕ ಶಾಸಕರು ನಮ್ಮ ಜಗದೀಶ್ ಓವಿ ಗುಡಿಗುಂಟಿಯವರು. ಕೋಟ್ಯಾಂತರ ರೂಪಾಯಿ, ಸುಮಾರು 22 ಕೋಟಿಯಷ್ಟು ಖರ್ಚು ಮಾಡಿ ಜಮಖಂಡಿ ತಾಲೂಕಿಗೆ ನೀರನ್ನು ಹರಿಸಿದಂಥ ಭಗೀರಥ. ಅದರಿಂದಾಗಿ ಕೆರೆ, ಬಾವಿ, ಕುಂಟೆಗಳೆಲ್ಲ ಜಲದಿಂದ ಭರಿತಿಯಾದವು. ಭೌತಿಕವಾಗಿ ಎಷ್ಟು ಅವರು ಮಾಡಿದ್ದಾರೆ ಅಂತ ಹೇಳಿದ್ರೆ, ತಾವು ಹೀಗೆ ಕೊಟ್ಟಿರೋದನ್ನು ಯಾವತ್ತೂ ಕೂಡ ಎಣಿಕೆನೂ ಮಾಡಿಲ್ಲ. ನನ್ನ ಮಟ್ಟಿಗೆ ದಿನಕ್ಕೆ ಒಂದು 2 ಲಕ್ಷ ರೂಪಾಯಿ ಅವರು ಬೇರೆ ಬೇರೆ ರೀತಿಗಳಲ್ಲಿ ದಾನ ಮಾಡ್ತಾರೆ. ಬಹುಶಃ ನಾನು ಇಂಥವ್ರನ್ನ ನನ್ನ ಜೀವನದಲ್ಲಿ ನೋಡಿಲ್ಲ. ಕಳೆದ 4 ವರ್ಷಗಳ ಹಿಂದೆ ನಮ್ಮ ಪ್ರೊಫೆಸರ್ ಸಿದ್ದಣ್ಣ ಉತ್ನಾಳವ್ರ ಮೂಲಕ ನನಗೆ ನಮ್ಮ ಶಾಸಕರ ಪರಿಚಯ ಆಯಿತು. ಮುಂದೆ ನಮ್ಮ ಮತ್ತು ಅವರಿಬ್ಬರ ನಮ್ಮಿಬ್ಬರ ಆತ್ಮ ಸಂಬಂಧ ಹೇಗೆ ಬೆಳೀತು ಅಂದರೆ ಅದನ್ನು ಪದಗಳಲ್ಲಿ ವರ್ಣಿಸೋಕ್ಕಾಗಲ್ಲ. ನಮ್ಮ ನಾಡೋಜ ಉಡುಪಿ ಕೃಷ್ಣ ಅವರು ನನ್ನ ಬದುಕಿನ ಭಾಗ್ಯ. ಅವರು ನಾನು ಯಾವತ್ತು ಕೇಳಿದ್ರು ಇಲ್ಲ ಅನ್ನೋಲ್ಲ, ಎಲ್ಲ ಕೆಲಸಗಳು ಮಾಡಿಕೊಡ್ತಾರೆ. ಬಿ ವಿ ವಸಂತಕುಮಾರ್ ಅವರ ಬಗ್ಗೆ ನಾನು ಏನು ಹೇಳಬೇಕಾಗಿಲ್ಲ. ಅವ್ರು ನನ್ನ ಬಗ್ಗೆ ಇಟ್ಕೊಂಡು ಪ್ರೀತಿ ಮತ್ತು ಈ ಕೃತಿಯ ಅಂತರಾಳವನ್ನು, ಅದರ ಅಂತರಾರ್ಥವನ್ನು ಅಷ್ಟು ಚೆನ್ನಾಗಿ ಬಿಡಿಸಿ ಹೇಳಬಲ್ಲವರು ಬಹಳ ದುರ್ಲಭ. ಅಲ್ಲಮನನ್ನು ಪ್ರವೇಶ ಮಾಡೋದಕ್ಕೆ ತುಂಬ ಸಾಹಸ ಬೇಕು. ಅದಕ್ಕೆ ಬೇಕಾಗುವ ಪೂರ್ವ ಸಿದ್ಧತೆ ಬೇಕು, ಒಂದು ಮನಸ್ಸಿನ ಸಿದ್ಧತೆ ಬೇಕು. ಅದಕ್ಕೆ ಬೇಕಾಗುವ ಒಂದು ಅಧ್ಯಾತ್ಮದ ತಳಹದಿಯೂ ಕೂಡ ಗೊತ್ತಿರಬೇಕು ಅವರಿಗೆ. ಒಂದೇ ದೈವವಶಾತ್ ನನ್ನ ಬದುಕಿನಲ್ಲಿ ಇವೆಲ್ಲವೂ ಬಂದು ನನಗೆ ಸೇರಿಕೊಂಡ್ವು. ನಾನು ತುಂಬ ಅದೃಷ್ಟವಂತ ಕಣ್ರಿ. ಇಂಥ ಪರಮ ಪೂಜ್ಯ ಶಿವಕುಮಾರ ಸ್ವಾಮಿಗಳವರು ನಾನು ನೆನೆದೇ ಇರೋ ದಿನಗಳಿಲ್ಲ. ಅವ್ರು ನನಗೇನಾದರೂ ಅವತ್ತು ಸೀಟ್ ಕೊಟ್ಟು ಕರೆದು ನನಗೆ ಕನ್ನಡ ಪಂಡಿತ್ ಪ್ರವೇಶ ಮಾಡಿಸಿಲ್ಲದೆ ಹೋಗಿದರೆ ಬಹುಶಃ ನಾನು ಇವತ್ತು ಈ ಜಾಗದಲ್ಲಿ ನಿಂತ್ಕೊಳ್ಳೋಕ್ಕಾಗ್ತಿರಲಿಲ್ಲ. ನನಗೆ ಸಿದ್ಧಗಂಗಾ ಮಠ ಅನ್ನ ಕೊಡ್ತು, ಜ್ಞಾನ ಕೊಡ್ತು, ಬದುಕಿನ ದಾರಿಯನ್ನು ತೋರಿಸ್ತು. ಅದನ್ನು ಮುಂದುವರಿಸಿ ಸಿದ್ಧಲಿಂಗ ಸ್ವಾಮಿಗಳು ಅಷ್ಟೇ ಅಕ್ಕರೆಯಿಂದ ನನ್ನ ಬಗ್ಗೆ ಅಷ್ಟು ಪ್ರೀತಿ ತೋರಿಸ್ತಾ ಇದ್ದಾರೆ. ನಾನು ಉಳಿದ ಬಗ್ಗೆ ಹೇಳಲ್ಲ, ಆದರೆ ಸಿದ್ಧಲಿಂಗ ಸ್ವಾಮಿ ಅಂತ ಅವರ ತಾಯಿ ಹೃದಯ ಇದೆಯಲ್ಲ, ಗ್ರೇಟ್, ಎಕ್ಸ್ಟ್ರೀಮ್ಲಿ ಗ್ರೇಟ್. ನಾನಿವತ್ತಿಲ್ಲಿ ನಿಂತು ಮಾತಾಡುವಾಗ ಒಂದು ಸಣ್ಣ ವೈಭವೀಕರಿಸಿ ಮಾತಾಡೋಕ್ಕೆ ಹೋಗಲ್ಲ. ಅದು ಯಥಾವತ್ತು ಏನಿದೆ ಅದನ್ನು ಮಾತ್ರ ಹೇಳ್ತಾ ಇದ್ದೀನಿ ಅಷ್ಟೇ. ಮತ್ತು ಇವತ್ತು 4 ಪ್ರಶಸ್ತಿಯನ್ನು ಪುರಸ್ಕಾರ ಪಡೆದಿದ್ದಾರೆ. ಈ ಕಾರ್ಯಕ್ರಮ ನಡೆಯುವಾಗ ನಾನು ಅಂದ್ಕೊಂಡೆ, ನನ್ನ ಬದುಕಿನಲ್ಲಿ ಯಾವತ್ತೂ ಕೂಡ ನನ್ನನ್ನು ಮಾತ್ರ, ನನ್ನ ಕೃತಿ ಮಾತ್ರ ಲೋಕಾರ್ಪಣೆ ಅಲ್ಲ, ಈ ಕೃತಿ ಸಂದರ್ಭದಲ್ಲೇ ಯಾರಾದರೂ ಈ ವಿಷಯದಲ್ಲಿ ಈ ಕೆಲಸ ಮಾಡ್ತಿರ್ತಕ್ಕಂಥ ಒಂದಷ್ಟು ಜನಕ್ಕೆ, ಒಂದು 2-3 4 ಒಂದು ಪ್ರಶಸ್ತಿಯನ್ನು ಆರಂಭ ಮಾಡ್ಬೋದು ಅಂತ ನಾನು ಜಗದೀಶ್ ಓವಿ ಗುಡಿಗುಂಟಿ ಅವರಿಗೆ ಹೇಳಿದೆ. ನೋಡಿ ಸರ್, ಈಗ ಪ್ರಭುಲಿಂಗ ಶಿಕ್ಷಣ ಸಂಸ್ಥೆ ಇದೆ, ಈ ಸಂಸ್ಥೆ ವತಿಯಿಂದ ಒಂದು ಅಲ್ಲಮ ಪುರಸ್ಕಾರವನ್ನು ಪ್ರಾರಂಭ ಮಾಡೋಣ ಅಂತ. ಇದು ಮೊದಲನೇ ಪ್ರಾರಂಭ. ಇನ್ನು ಈಗ ಪ್ರತಿ ವರ್ಷವೂ ಅವರು ಕೊಡ್ತಾ ಹೋಗಬೇಕು. ಯಾಕೆಂದರೆ ಅವರು ಅಲ್ಲಮನಿಂದ ಇವತ್ತು ಆ ತಾಯಿ ತೇರದಾಳದ ಪ್ರಭುಲಿಂಗನ ಭಕ್ತೆ ಆಕೆ. ಅಲ್ಲಿ ದಿನ ಪೂಜೆ ಮಾಡಿ ಅದರ ಪ್ರಸಾದ ತಂದು ಮಕ್ಕಳಿಗೆ ಕೊಟ್ಟು
ನನ್ನ ಮಕ್ಕಳನ್ನು ಸನ್ಮಾರ್ಗದಲ್ಲಿ ಸಲ್ಲಲಿತ ಸನ್ಮಾರ್ಗದಲ್ಲಿ ನಡೆಯೋದಕ್ಕೆ ನೀನು ಆಶೀರ್ವಾದ ಮಾಡುವಂಥ ಆ ತಾಯಿ ಪ್ರತಿ ಸರಿಯೂ ತೇರದಾಳದ ಪ್ರಭುಲಿಂಗನನ್ನು ಆರಾಧನೆ ಮಾಡ್ತಾಯಿದ್ರು. ಆಕೆ ತನ್ನ ಮನೆಗೆ ಬಂದ ಎಲ್ಲರಿಗೂ ಅನ್ನದಾಸೋಹ ಮಾಡಿ ಪ್ರಸಾದ ಕೊಟ್ಟು ಯಾರೂ ಆಚೆ ಕಳಿಸ್ತಿರ್ಲಿಲ್ಲ. ಕಂಡ ತಕ್ಷಣವೇ ಆಕೆ ಹರಹರ ಮಹಾದೇವ್ ಅಂತ ಹೇಳಿ ಬಂದು ಒಂದು ಸಿಹಿ ಬಾಯಿಗೆ ಒಂದು ಸಿಹಿ ಕೊಡ್ತಾಯಿದ್ರು. ಆ ತಾಯಿಯನ್ನು ನಾನು ಒಂದು 3 ವರ್ಷಗಳ ಕಾಲದ ಅವಧಿನಲ್ಲಿ 10 ಬಾರಿ ನೋಡಿದ್ದೀನಿ. ಆಕೆ 2 ಕೆನ್ನೆಗಳನ್ನು ಹೀಗೆ ಮುಟ್ಟಿ ಭುಜ ಹೀಗೆ ಮುಟ್ಟಿ ಬಾಯಿಗೆ ಒಂದು ಸಿಹಿಯನ್ನು ಕೊಡುವ ಆ ತಾಯಿ ಮಮತೆ ತುಂಬ ದೊಡ್ಡದು. ಅದಕ್ಕಾಗಿ ಈ ಗ್ರಂಥನ ನಾನು ಆಕೆಗೆ ಅರ್ಪಣೆ ಮಾಡಿರೋದು. ಪ್ರಭುಲಿಂಗನ ಭಕ್ತಿ ಆಕೆ ಸಾರ್ಥಕವಾದ ಮಗ, ಅವರಿಗೆ ಸಾರ್ಥಕವಾದ ಮಗ, ಭಾಳ ಅಪರೂಪ ಇಂಥ ಮಕ್ಕಳನ್ನು. ಮತ್ತು ಒಂದು ವಿಶೇಷ ಅಂದರೆ ಅವರ ಮಕ್ಕಳನ್ನು ಮತ್ತು ಎಲ್ಲ ಸೇರಿಸಿ ಒಂದು ಇದು ಬರೆಸ್ಕೊಂಡಿದ್ದಾರೆ. ತಮ್ಮ ಬಗ್ಗೆ ಒಂದು ಪ್ರಶಸ್ತಿ ಪತ್ರ ಬರೆಸಿದ್ದಾರೆ. ಎಲ್ಲರೂ ಸಹಿ ಮಾಡಿದ್ದಾರೆ ಅದರೊಳಗಡೆ. ಬಹುಶಃ ನಾನು ಜೀವನದಲ್ಲಿ ಅದನ್ನು ನೋಡೇ ಇರಲಿಲ್ಲ. ಎಲ್ಲೂ ಏನೇನು ಇವರು ಅಪ್ಪನ ಬಗ್ಗೆ ಯಾವ ಅಭಿಪ್ರಾಯ ಇದೆ, ಅವರ ವ್ಯಕ್ತಿತ್ವದ ಬಗೆಗೆ, ಅವರ ನಡೆಯ ಬಗ್ಗೆ, ಅವರ ಮುಂದಿನ ಭವಿಷ್ಯ ಎಲ್ಲವೂ ಕೂಡ ಬರೆದು ಇದಕ್ಕೆ ನಾವು ಒಪ್ಪಿಗೆ ಆಗಿದ್ದೀವಿ, ಇದಕ್ಕೆ ನಮ್ಮ ಅಪ್ಪ ಮಾಡ್ತಿರೋ ಎಲ್ಲ ಕೆಲಸಗಳಿಗೆ ನಮ್ಮ ಒಪ್ಪಿಗೆ ಇದೆ ಅಂಥೇಳಿ ಕೆಳಗಡೆ ಸಹಿ ಮಾಡಿದ್ದಾರೆ. ಅದನ್ನು ಕಟ್ಟಿ ಹಾಕಿಸಿ ಮನೇಲಿ ಇಟ್ಕೊಂಡಿದ್ದಾರೆ. ಬಹುಶಃ ನಾನು ಯಾವ ಕುಟುಂಬದಲ್ಲೂ ಇದನ್ನು ನೋಡಿಲ್ಲ. ನಾನು ಇತ್ತೀಚೆಗೆ ಆಕಸ್ಮಿಕವಾಗಿ ಹೋದಾಗ ಅದನ್ನು ತಂದು ತೋರಿಸಿದ್ರು. ಇವತ್ತು ಅವ್ರ ಅಳಿಯಂದಿರು ಬಂದಿದ್ದಾರೆ ಇಲ್ಲಿ, ಅವ್ರ ಮಗಳು ಇಲ್ಲಿದ್ದಾಳೆ. ಇಡೀ ಕುಟುಂಬವೇ ಒಂದು ವಿಶೇಷವಾದ್ದು. ಅಂಥ ಕುಟುಂಬದ ನನ್ನ ಕೃತಿಯ ಬಗ್ಗೆ ನಾನು ಮಾತಾಡ್ತಾ ಇಲ್ಲ. ಏಕೆಂದರೆ ವಸಂತ್ ಕುಮಾರ್ ಅವರು ಅದನ್ನು ಏನು ಹೇಳಬೇಕಾಗಿತ್ತು ಅಷ್ಟೂ ಹೇಳಿದ್ದಾರೆ. ಮತ್ತು ಇವತ್ತು ವಿಶೇಷ ಆಮಂತ್ರಿತರಿದ್ದಾರೆ. ನಮ್ಮ ಕೆ ಜಿ ಲಕ್ಷ್ಮಣಪ್ಪನವರು 50 ಪ್ರತಿಗಳನ್ನು ನಾನು ಕೊಂಡ್ಕೊಳ್ತೀನಿ ಅಂತ ಅವ್ರು ಮೊದಲೇ ಹೇಳಿಬಿಟ್ರು. ಅವರು ನಮ್ಮಲ್ಲಿ ಗಿರೀಶ್ ಚಂದ್ರ ಇದ್ದಾರೆ, ಅವರು ನಮ್ಮ ವಿಶ್ವವಿದ್ಯಾಲಯದ ಕುಲಸಚಿವರು. ಅವರು ನನಗೆ 25 ಪ್ರತಿಗಿರಲಿ ಸರ್ ಅಂತ ಹೇಳಿದ್ರು. ನಮ್ಮ ಸಿದ್ದಣ್ಣ ಉತ್ನಾಳು ನಾನು ಮೊದಲೇ ಹೇಳಿದ್ರು ಅವರು, ಈಗ ಒಂದು 3 ತಿಂಗಳ ಹಿಂದೆ ನಾನು ಕಾರ್ಯಕ್ರಮಕ್ಕೆ ಬರ್ತೀನಿ, ಬಂದು ನಾನು ಪುಸ್ತಕ ತೊಗೊಳ್ತೀನಿ ಅಂತ. ನಾನು ಯಾಕೆ ಈ ಮಾತುಗಳು ಹೇಳ್ತಿದ್ದೀನಿ ಅಂದರೆ, ಅವ್ರ ಪುಸ್ತಕ ತೊಗೊಂಡು ಯಾರಿಗೆ ಅಗತ್ಯ ಇದೆಯೋ ಪುಸ್ತಕ ಓದ್ತಾರೋ ಅಂಥವ್ರಿಗೆಲ್ಲ ಕೊಡುವ ಸ್ವಭಾವದವರು. ಅದೇ ರೀತಿ ಇನ್ನೂ ತುಂಬ ಜನ ಇದ್ದಾರೆ. ವಿಶೇಷವಾಗಿ ನಮ್ಮ ಮದನ್ ಪಟೇಲ್ ಬಂದಿದ್ದಾರೆ ಇವತ್ತು. ಅವರು ನನ್ನ ಅತ್ಯಂತ ಆತ್ಮೀಯ ಸ್ನೇಹಿತರು. ಅವರು ಪುಸ್ತಕಗಳನ್ನು ಕೊಂಡ್ಕೊಳ್ತಾ ಇದ್ದಾರೆ. ಹಾಗೆಯೇ ವೆಂಕಟರಮಣಪ್ಪನವರು ಇದ್ದಾರೆ ಇಲ್ಲಿ. ಅವರು KSRTCನಲ್ಲಿ ಸೂಪ್ರಿಡೆಂಟಾಗಿ ಕೆಲಸ ಮಾಡಿದವರು. ಅವರೊಂದು ಸಂಸ್ಥೆ ನಡೆಸ್ತಾ ಇದ್ದಾರೆ. ನಮ್ಮ ಸಂಸ್ಥೆಯಲ್ಲಿ ಕಾರ್ಯಕ್ರಮ ಆಗುವಾಗ ನಾನು ಪುಸ್ತಕಗಳನ್ನು ಕೊಟ್ಬಿಡಿ ಸರ್, ನಾನು ತೊಗೊಂಡೋಗಿ ಹಾರ ಬದಲು ಪುಸ್ತಕಗಳನ್ನು ಕೊಡ್ತೀನಿ ಅಂತ ಹೇಳಿ ಅವರು ಪುಸ್ತಕಗಳನ್ನು ಕೊಂಡ್ಕೊಳ್ತಾ ಇದ್ದಾರೆ. ಹಾಗೆಯೇ ಈ ಕಾರ್ಯಕ್ರಮದಲ್ಲಿ ಜಿ ಮಾದೇಶ್ ಅಂತ ಅವರು ಇವತ್ತಿನ ಪ್ರಸಾದದ ವ್ಯವಸ್ಥೆ ಪೂರ್ತಿ ಅವರೇ ಮಾಡಿಕೊಂಡಿದ್ದಾರೆ. ಹಾಗೆಯೇ ಕ್ಯಾಪ್ಟನ್ ಹರಿಪ್ರಸಾದ್ ಅವರು ಇವತ್ತು ಈ ಕಾರ್ಯಕ್ರಮದಲ್ಲಿ ಬಂದಿದ್ದಾರೆ. ಅವರು ಕೂಡ ನಾನು 25 ಪ್ರತಿ, ನಾನು ಅಲ್ಲಮ್ಮನ ಉಪಾಸಕ, ನಾನು 25 ಪ್ರತಿ ತೊಗೊಳ್ತೀನಿ ಅಂತ. ಪೂಜ್ಯ ಸ್ವಾಮಿಗಳ ಹತ್ರ ನಾನು ಪುಸ್ತಕ ಕೊಟ್ಟಾಗ ಅವ್ರು ಹೇಳಿದ್ರು, ನಮ್ಮ ಪುಸ್ತಕ ಭಂಡಾರಕ್ಕೆ ಮಾರಾಟಕ್ಕೆ ಒಂದು 100 ಕಾಪಿ ಕಳಿಸ್ಬಿಡಿ ಅಂತ ಹೇಳಿದ್ರು. ಅಂದರೆ ಸುಮಾರು ಒಂದು 450 ಪ್ರತಿಗಳು ಹೆಚ್ಚು ಕಡಿಮೆ ಆಗಲೇ ಜನಗಳು ತಲುಪಿದೆ ಅಂತ ತಲುಪೋದಕ್ಕೆ ಅವಕಾಶ ಆಗಿದೆ. ಇನ್ನೊಂದು ಮಾತನ್ನು ಹೇಳಿ ನಾನು ಮಾತು ಮುಗಿಸ್ತೀನಿ. ಇದು ಮೊದಲನೇ ಮುದ್ರಣ. 2ನೇ ಮುದ್ರಣ ಪೂರ್ತಿ ಅದರ ಜವಾಬ್ದಾರಿ ನನಗಿರಲಿ ಅಂಥೇಳಿ ಮುಂಗಡ ಹಣ ಕೊಟ್ಟು ಇಡೀ ಕರ್ನಾಟಕದಲ್ಲಿರುವ 100,000 ಮಠಗಳಿಗೆ ಉಚಿತವಾಗಿ ಪುಸ್ತಕಗಳು ಹೋಗಬೇಕು. ಅದನ್ನು ಅವರು ನಮ್ಮ ಪ್ರತಿ ಕರ್ನಾಟಕದಲ್ಲಿರುವ ಎಲ್ಲ ಗುರುಮಠಗಳು, ವಿರಕ್ತ ಮಠಗಳು ಎಲ್ಲೆಲ್ಲಿದೆಯೋ ಅವೆಲ್ಲ ಮಠಗಳಿಗೆ ಒಂದೊಂದು ಪ್ರತಿಯನ್ನು ಕಳಿಸ್ಕೊಟ್ಬಿಡಿ, ಅದರ ಸಂಪೂರ್ಣ ವೆಚ್ಚ ನನ್ನದು ಅಂಥೇಳಿ ಅಷ್ಟೂ ವೆಚ್ಚವನ್ನು ಕೊಟ್ಟಿದ್ದಾರೆ. ಆಗಲೇ ಮುಂಗಡವಾಗಿಯೇ ಕೊಟ್ಬಿಟ್ಟಿದ್ದಾರೆ. ಇದು ಒಂದು ರೀತಿ ಜ್ಞಾನ ಪ್ರಸಾರದ ಅನೇಕ ವಿಧಗಳಲ್ಲಿ ಒಂದಿದು. ಜ್ಞಾನ ಪ್ರಸಾರ ಮಾಡಬೇಕು ಅಂದರೆ ಪುಸ್ತಕಗಳನ್ನು ಕೊಂಡ್ಕೊಳ್ಬೇಕು, ನನಗೊಂದು ಇಟ್ಕೊಂಡು ಇನ್ನೊಬ್ರಿಗೆ ಕೊಡಬೇಕು. ಇದು ನಾವು ಏನೇನಕ್ಕೂ ಖರ್ಚು ಮಾಡ್ಕೊಳ್ತೀವಿ. ಆದರೆ ಈಗ ಪುಸ್ತಕ 2-5 ಪುಸ್ತಕಗಳು ತೊಗೊಂಡು ಇನ್ನೊಬ್ರಿಗೆ ಕೊಟ್ಟು ಸಂತೋಷ ಪಡೋದಿದೆಯಲ್ಲ, ಅದು ಭಾಳ ಮಹತ್ವದ ಸಂಗತಿ ಅಂತ ತಿಳ್ಕೊಂಡಿದ್ದೀನಿ. ಇನ್ನು ನಾನೇನು ಹೆಚ್ಚು ಮಾತಾಡೋಕ್ಕೆ ಹೋಗಲ್ಲ, ಪರಮ ಪೂಜ್ಯ ಶ್ರೀಗಳು ಮಾತಾಡಬೇಕು. ನಾನು 40 ವರ್ಷಗಳ ಕನಸಿದ್ದು ಈ ಕೃತಿ ಬರೆಯೋದಕ್ಕೆ 40 ವರ್ಷಗಳ ಕಾಲ ನಾನು ಇದನ್ನು ಅಧ್ಯಯನ ಅಂತ ಹೇಳೋಲ್ಲ. ನಾನು ನನ್ನ ಪಡೆಗೆ ಅಲ್ಲಮ್ಮನ ಜೊತೆಗೆ ಒಂದು ಸೈಕಿಲ್ ಸಂಬಂಧ ಬೆಳೀತಾ ಹೋಯ್ತದು.
ಇಡೀ ಆ ಗ್ರಂಥ ನಾನು ತುಂಬ ಸರಳವಾಗಿ ಬರೆದಿದ್ದೀನಿ, ಅದನ್ನು ಹೇಳಿದ್ದಾರೆ. ಎಷ್ಟು ಸರಳ ಬರಿಬೇಕು ಅಂದರೆ ನನ್ನ ಎದುರುಗಡೆ ಸ್ವಾಮಿ ಆದಿದೇವಾನಂದರು, ಸಂಶಿ ಭೂಸರಮಠರು, ಡಾಕ್ಟರ್ ಎಲ್ ಬಸವರಾಜ್ ಅವರು, ಪರಮಪೂಜ್ಯ ಪರಮಪೂಜ್ಯ ಸಿದ್ದೇಶ್ವರ ಸ್ವಾಮಿಗಳು, ಜ್ಞಾನಯೋಗಾಶ್ರಮದವರು. ನನಗೆ ಆ ಮೂರು ಜನ ನನ್ನ ಕಣ್ಮುಂದೆ ಯಾವಾಗಲೂ ಸದಾ ನಿಲ್ತಿದ್ರು. ನನಗೆ ಸಿದ್ದೇಶ್ವರ ಸ್ವಾಮಿಗಳು ಒಂದು ಸರಿ ಒಂದು ದಿನ ಪೂರ್ಣ ಪ್ರಮಾಣದಲ್ಲಿ ಅವ್ರ ಜೊತೆ ಕಳೆದೆ ನಾನು ಊಟಿನಲ್ಲಿ. ಆ ಕಳೆದಾಗ ನಾನು ಅಲ್ಲಮ್ಮನ ಬಗ್ಗೆ ಆಗ್ತಾನೆ ಅವರ ಅಲ್ಲಮ್ಮ ಪ್ರಭುಗಳ ವಚನ ನಿರ್ವಚನವನ್ನು ಸಿದ್ಧ ಆಗ್ತಾಯಿದ್ದ ಕಾಲಘಟ್ಟ ಅದು. ನಾನು ಅಲ್ಲಮ್ಮನ ಬಗ್ಗೆ ಮಾತಾಡ್ತಿರುವಾಗ ಅವ್ರು ಹೇಳಿದರು, ನೀವು ಬರೀರಿ, ಸ್ವತಂತ್ರವಾಗಿ ಒಂದು ಪುಸ್ತಕ ಬರೀರಿ ಅಂತಂದರು. ಅದಾದಮೇಲೆ ಸಂಶಿ ಭೂಸರಮಠರು ಅವರು ಶೂನ್ಯ ಸಂಪಾದನೆ ಪರಾಮರ್ಶೆ ಬರೆದು ಸೆಂಟ್ರಲ್ ಸಾಹಿತ್ಯ ಅಕಾಡೆಮಿಯ ಪದವಿ ಪ್ರಶಸ್ತಿಯನ್ನು ಪಡೆದಂಥವರು, ಬಹಳ ದೊಡ್ಡ ಜ್ಞಾನಿ. ಬಹುಶಃ ವಚನ ಸಾಹಿತ್ಯದಲ್ಲಿ, ಶರಣ ಸಾಹಿತ್ಯದಲ್ಲಿ ಸೀಮಾತೀತ ಪ್ರತಿಭೆ ಅವರದು. ಅಷ್ಟು ಪ್ರತಿಭಾವಂತ ಮತ್ತು ಅಷ್ಟು ಮೌನಿ ನಾನು ನೋಡೇ ಇಲ್ಲ. ನಾನು ಅವ್ರ ಮನೆಯಲ್ಲಿ ನನಗೆ ಪ್ರಸಾದ ಕೊಟ್ಟು ನನಗೆ ನನ್ನ ಶಿರಸ್ಸಿನ ಮೇಲೆ ಕೈ ಇಟ್ಟು ಹೇಳಿದರು, ನೀವು ತುಂಬ ಚೆನ್ನಾಗಿ ಮಾಡ್ತೀರಿ, ಬರೀತೀರಿ, ನೀವು ಮಾಡ್ತೀರಿ, ಹೋಗಿ ಅಂತ. ಮುಂದೆ ನಮ್ಮ ಎಲ್ ಬಸವರಾಜ್ ಅವ್ರ ಜೊತೆ ಒಡನಾಟ ಅಂತೂ ತುಂಬ ಇತ್ತು. ಅಂದರೆ ಇವೆಲ್ಲವೂ ಅವರೆಲ್ಲರ ಮತ್ತು ವಿಶೇಷವಾಗಿ ಅಲ್ಲಮ್ಮ ಪ್ರಭು ನನ್ನಲ್ಲಿ ನಿಂತ್ಕೊಂಡು ಒಂದಷ್ಟು ಬರೆಸಿದ್ದಾರೆ. ಈ ಬರೆಯುವಾಗ ಪೂರ್ವದ ಸೂರಿಗಳು, ಪಶ್ಚಿಮದ ಸೂರಿಗಳು, ತುಂಬ ಜನ ನನಗೆ ನಾನು ಬರೆಯುವಾಗ ಒಂದು ವಿಶೇಷ ಅಂದರೆ ನನಗೆ ಗೊತ್ತಿಲ್ಲ, ಒಟ್ಟು ಬರೆಯೋನಿಗೆ ಶುರು ಮಾಡ್ತೀವಿ ಅಂದಾಗ ಒಂದು 3-4 ಪುಟಗಳವರೆಗೂ ಹಾಗೆ ಬರೀತಿದ್ದೆ. ಒಂದು ಚಿತ್ತು ಇರ್ತಿರಲಿಲ್ಲ ಸ್ವಾಮೀಜಿಗಳೇ. ಮತ್ತು ಅದು ಸುಮ್ಮನೆ ಅಖಂಡವಾಗಿ ಹಾಗೆ ಬರೀತಾ ಹೋಗ್ತಾಯಿದ್ದೆ. ಹಾಗೆ ಟೈಪ್ ಆದಮೇಲೆ ಮತ್ತೆ ಕರೆಕ್ಷನ್ಸ್ ಮಾಡ್ತಾಯಿದ್ದೆ ಅಷ್ಟೇ. ಒಂದೇ ಸರಿ ನಾನು ಬರೆದಂಥ ಬರವಣಿಗೆ ಇದು. ಇದನ್ನು ಕಳೆದ 4 ವರ್ಷಗಳ ಕಾಲ ವಿಜಯವಾಣಿ ಪತ್ರಿಕೆಯಲ್ಲಿ ಧಾರಾವಾಹಿ ಬಂತು. ಆದರೆ ವಿಜಯವಾಣಿ ಪತ್ರಿಕೆಯಲ್ಲಿರೋದು 70%, 60ರಿಂದ 70%. ಇನ್ನು 40% ಇದು ಮುದ್ರಣ ಆಗೋ ಕಾಲದಲ್ಲಿ ಅದಕ್ಕೆ ಪರಿಷ್ಕಾರ ಮಾಡಿ ಏನೇನು ಸೇರಿಸಬೇಕೋ ಎಲ್ಲ ಸೇರಿಸಿದ್ದೀನಿ. ಅನುಬಂಧಗಳಲ್ಲಿ 4-5 ಅನುಬಂಧ ಕೊಟ್ಟಿದ್ದೀನಿ. ವಿಶೇಷವಾಗಿ 2 ಅನುಬಂಧಗಳನ್ನು ನೀವು ಒದಗಿಸ್ಕೊಟ್ಟಂಥವರು ಈ ಪ್ರಕಾಶ್ ಗಿರಿಮಲ್ನವರು. ಶರಣ ಕವಿಗಳ ಬಗ್ಗೆ ಮತ್ತು ಶರಣ ವಚನಕಾರರ ಬಗ್ಗೆ ನನಗೆ 2 ಅನುಬಂಧಗಳನ್ನು ನನಗೆ ಒದಗಿಸ್ಕೊಟ್ರು. ಅದರಿಂದ ನಾನು ಅದನ್ನು ಇನ್ನೂ ಹೆಚ್ಚು ಪರಿಷ್ಕಾರ ಮಾಡ್ಕೊಳ್ಳೋಕ್ಕೆ ಅನುಕೂಲ ಆಯಿತು. ಹೀಗೆ ಕೆಲಸಗಳನ್ನು ಮಾಡ್ತಾ ಬಂದಿದ್ದೀನಿ. ಕೊನೆಯದೊಂದು ಮಾತೇನು ಅಂತ ಹೇಳಿದ್ರೆ, ನನ್ನ ಮನೆಯ ನಮ್ಮ ಅಕ್ಕ ಬಂದಿದ್ದಾರೆ, ನನ್ನ ಕುಟುಂಬ, ನಮ್ಮ ಮನೆಯೊಳಿದ್ದಾಳೆ ಇಲ್ಲಿ. ಇವರೆಲ್ಲ ಸದ್ಯಲ್ಲದೆ ನನಗೆ ವಿಶೇಷವಾಗಿ ನನಗೆ ನನ್ನ ಆರೋಗ್ಯ ನೋಡ್ಕೋತಿರೋರು ನಮ್ಮ ಶ್ರೀಪಾದ್ ಹೆಗಡೆಯವರು, ಹೋಮಿಯೋಪತಿ ಡಾಕ್ಟ್ರು, ಇಡೀ ಕರ್ನಾಟಕದ ಹೋಮಿಯೋಪತಿ ಅಸೋಸಿಯೇಷನ್ನ ಡೈರೆಕ್ಟ್ರು ಮತ್ತು ಅಧ್ಯಕ್ಷರವರು. ಅವರು ನನ್ನನ್ನು ನನಗೆ ಔಷಧಿ ಕೊಡ್ತಿರೋದು ಅವರೇ. ಹೋಮಿಯೋಪತಿ ಔಷಧಿ ಕೊಟ್ಟು ನನ್ನ ಆರೋಗ್ಯದ ಕಡೆ, ಅಂದರೆ ಎಷ್ಟು ಜನಗಳ ಋಣತ್ವ ಇದೆ ಅಂತ. ತುಂಬ ಋಣಿ ನಾನು. ಇವತ್ತು ನಾನು ಬರೀ ನನ್ನ ಕುಟುಂಬಕ್ಕೆ, ನನ್ನ ಹೆಂಡತಿಗೆ, ನನ್ನ ಮಕ್ಕಳಿಗೆ ಮಾತ್ರ ಸೀಮಿತ ಅಲ್ಲ. ನಾನು ಸಮಾಜಕ್ಕೆ ಸೀಮಿತನಾದವನು. ನಮಸ್ಕಾರ.